ನಮಸ್ಕಾರ ಸ್ನೇಹಿತರೆ. ನಮ್ಮ ಹಿಂಗಣಿಯಿಂದ ಕೆಲವೊಂದು ಮಹಿಳೆಯರು ನನಗೆ ಫೋನ್ ಮಾಡ್ತಾಯಿದ್ದಾರೆ. ಈ ಮೇಲಿನ ಓಣಿಯಲ್ಲಿ ಗಟ್ರೆಲ್ಲ ತುಂಬಿ ಗಬ್ಬು ನಾರ್ತಾ ಇದೆ ಅಂತ ನನಗೆ ಫೋನ್ ಮಾಡ್ತಾಯಿದ್ದಾರೆ. ಅಲ್ಲಿ ಅಧಿಕಾರಿಗಳು ಯಾರೂ ಕೆಲಸ ಮಾಡ್ತಾಯಿಲ್ಲ. 5-6 ತಿಂಗಳಿಂದ ಗಟ್ರನ್ನೇ ಕ್ಲೀನ್ ಮಾಡ್ತಾಯಿಲ್ಲ. ದಯವಿಟ್ಟು ತಾವು ಬರಬೇಕು ಅಂಥೇಳಿ ನನಗೆ ಕಾಲ್ ಮಾಡಿದ್ದಾರೆ. ಅದಕ್ಕಾಗಿ ಮೇಲಿನ ಓಣಿಯ ಮಹಿಳೆಯರೆಲ್ಲರೂ ಕೂಡಿ ಒಂದು ಅರ್ಜಿ PDOಗೆ ಬರವಣಿಗೆ ರೈಟಿಂಗ್ ಮುಖಾಂತರ ಕೊಡಿ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಅರ್ಜಿ ಕೊಟ್ಟ ನಂತರ 1 ವಾರ ಟೈಮ್ ಕೊಡಿ. ಅವ್ರು ಮಾಡಲಿಲ್ಲ ಅಂದ್ರೆ ನಾನು ಬರ್ತೀನಿ. ಮತ್ತು ಈಗಾಗಲೇ ನೀವು ಅರ್ಜಿ ಕೊಟ್ಟಿರೋ ಮೌಖಿಕವಾಗಿ ಹೇಳಿರೋ ಗೊತ್ತಿಲ್ಲ. ನಾನು PDOಗೆ ಫೋನ್ ಮಾಡಿ ಹೇಳ್ತೀನಿ. ದಯಮಾಡಿ ಎಲ್ಲರೂ ಕೂಡಿ ಸ್ವಚ್ಛತೆ ಸಲುವಾಗಿ ಒಂದು ಅರ್ಜಿ ಕೊಡಿ, ಗಟ್ರ್ ಕ್ಲೀನ್ ಮಾಡಿ ಅಂಥೇಳಿ ಗ್ರಾಮ ಪಂಚಾಯತಿ PDOಗೆ. ಅವರು ಅಷ್ಟಾದರೂ ನಿಮ್ಮ ಅಹವಾಲನ್ನು ಕೇಳಿಲ್ಲ ಅಂದ್ರೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಲಿಲ್ಲ, ಸ್ಪಂದಿಸಲಿಲ್ಲ ಅಂದ್ರೆ ನಾನು ಅವಶ್ಯ ಬರ್ತೀನಿ. ಒಂದೇ 1 ವಾರ ಟೈಮ್. ಅವ್ರು ಕೆಲಸ ಮಾಡಲಿಲ್ಲ ಅಂದ್ರೆ ಅವಶ್ಯ ನಾನು ಬರ್ತೀನಿ. ಮತ್ತು ಗ್ರಾಮ ಪಂಚಾಯತಿ PDO ಅವರು ಹೊಸದಾಗಿ ನಮ್ಮ ಊರಿಗೆ ಬಂದಿರೋದರಿಂದ ಅವರಲ್ಲಿ ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯಮಾಡಿ ಯಾವುದೇ ಸಮಸ್ಯೆ ಆಗಲಿ ಹಾಗೆ ತಾವು ಜನರ ಒಂದು ಕಷ್ಟಗಳನ್ನು ಪರಿಹಾರ ಮಾಡಬೇಕಾಗಿ ಈ ಮೂಲಕ ವಿನಂತಿಸುತ್ತೇನೆ. ಮತ್ತು ಅದೇ ತೆರನಾಗಿ ಅದೇನು ಗಟ್ರ ಅದಲ್ಲ, ದಯಮಾಡಿ ಹಿಂದಿನ ಅಧಿಕಾರಿಗಳು ಏನು ಮಾಡ್ಯಾರೋ ಏನೋ ಗೊತ್ತಿಲ್ಲ. ತಾವು ನಮ್ಮ ಊರಿಗೆ ಈಗ ಹೊಸದಾಗಿ ಬಂದಿದ್ದೀರಿ. ದಯಮಾಡಿ ತಾವು ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ ಅಂದ್ಕೊಂಡಿದ್ದೀನಿ. ಮತ್ತು ಈ ಹಿಂಗಣಿ ಗ್ರಾಮದ ಮಹಿಳೆಯರ ಏನು ಒಂದು ಕಷ್ಟ ಅದಲ್ಲ, ಅದು ಗಟ್ರ ಭಾಳ ಗೊಬ್ಬು ನಾರ್ತಾ ಇದೆ ಅಂತ ಕೇಳಿದ್ದೀನಿ. ದಯಮಾಡಿ ತಾವು ಇದ್ರ ಬಗ್ಗೆ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಆಗಲಿ ನಿಮ್ಗೆ ಹೇಳ್ಬೇಕಂದ್ರೆ, ಇಂಡಿ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಏನೇ ತೊಂದರೆಗಳಿದ್ರೂ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪರಿಹಾರ ಕಂಡುಕೊಳ್ಬೋದು. ಏನಾದರೂ ಸಮಸ್ಯೆ ಇದ್ದರೆ ದಯಮಾಡಿ ನನಗೆ ಯಾವುದೇ ಅಂಜಿಕೆ ಇಲ್ಲದೆ ಕಾಲ್ ಮಾಡಿ. ನಾನು ತಮಗೆ ಎಲ್ಲೇ ಕುಂದುಕೊರತೆಗಳಿದ್ದರೂ, ಏನೇ ಕುಂದುಕೊರತೆ ಇದ್ದರೂ ನಾನು ಸ್ಪಂದಿಸ್ತೀನಿ. ತಮ್ಮ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳುವಲ್ಲಿ ನಮ್ಮ ಪ್ರಯತ್ನ ಇರ್ತದೆ. ದಯಮಾಡಿ ಇನ್ನೊಂದು, ನಮ್ಮ ಊರಲ್ಲಿ ಏನಾಗಿದೆಯಪ್ಪ ಅಂದ್ರೆ, ಒಂದು ಆಟದ ಮೈದಾನ, ಅಟಲ್ ಮೈದಾನ ಏನೋ ಇದೆ, ಅದರಲ್ಲಿ ಸ್ವಲ್ಪ ಅವ್ಯವಹಾರ ಆಗಿದೆ ಅನ್ನೋದು ನಾನು ಕೇಳ್ಪಟ್ಟೀನಿ. ಅದರಂತೆ ಒಂದು ಅಮೃತ ಸರೋವರ, ಅಲ್ಲಿಯೂ ಕೂಡ ಕೆಲವೊಂದು ಲೋಪದೋಷಗಳಾಗಿವೆ ಅನ್ನೋದು ನಾನು ಈ ಮೂಲಕ ಕೇಳ್ಕೊಂಡಿದ್ದೀನಿ. ಅದು ಆ ಸರೋವರ ನಡೆಯುವ ಸಂದರ್ಭದಲ್ಲಿ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ. ಎಲ್ಲ ಕೂಡಿ ಒಂದು 3-4 ಲಕ್ಷ ರೂಪಾಯಿ ಖರ್ಚಾಗಿದೆ ಅಷ್ಟೇ. ಆದರೆ ಅದು ಸುಮಾರು 29-30 ಲಕ್ಷಗಳ ಅದು ಎಸ್ಟಿಮೇಟ್ ಇದೆ. ಅದಕ್ಕಾಗಿ ಅದು ನಮ್ಮೂರ ಗ್ರಾಮ ಪಂಚಾಯತಿ ಸಿಬ್ಬಂದಿನೇ ಅದು ಮಾಡಿಸಿದ್ದಾರೆ. ಆದರೆ ಅದರಲ್ಲಿ ಯಾವುದೇ ಅವ್ಯವಹಾರ ಮಾಡಬಾರ್ದು ಅಂಥೇಳಿ ಈ ಮೂಲಕ ನಾನು ಅವರಲ್ಲಿ ಕೇಳ್ಕೊಳ್ತೇನೆ. ನೀವು ಇದೇ ಥರ ಅವ್ಯವಹಾರ ಆದರೆ ಸರಿ ಆಗಂಗಿಲ್ಲ. ಅದಕ್ಕೆ ದಯಮಾಡಿ ಯಾವುದೇ ಗ್ರಾಮ ಪಂಚಾಯತಿಯಲ್ಲೆಲ್ಲ ನಾವು ಲೋಕಲಲ್ಲಿ ಇರ್ತೀರಿ,
ಇಲ್ಲಾಂದ್ರೆ ಒಂದಿನ ಜನ ಏನಾಗ್ಬಿಡ್ತದೆ ರೊಚ್ಚಿಗೆದ್ದು ನಿಮ್ಮನ್ನು ಅಟ್ಟಾಡಿಸ್ಕೊಂಡು ಹೊಡಿತಾರೆ ನೋಡ್ರಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಿದ್ದೀನಿ. ದಯಮಾಡಿ ಯಾವುದೇ ಊರಲ್ಲಿ ಅವ್ಯವಹಾರ ಮಾಡಬೇಡ್ರಿ. ಸರಿಯಾಗಿ ಜನರ ಸೇವೆ ಮಾಡ್ತಾಯಿರ್ರಿ. ನೀವೆಲ್ಲ ಜನರ ಸೇವೆ ಮಾಡೋ ಸಲುವಾಗಿ ಅದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಮುಂದಾದರೂ ಸ್ವಲ್ಪ ಜನರ ಸೇವೆ ಮಾಡಲು ಉತ್ಸುಕರಾಗ್ರಿ ಅಂಥೇಳಿ ಈ ಮೂಲಕ ಕೇಳ್ಕೊಳ್ತಾ, ಮೊದಲು ಆ ಗಟ್ರ ಏನಿದೆಯಲ್ಲ ಹಿಂಗಣಿ ಗ್ರಾಮ ಪಂಚಾಯತಿದು ಗಟ್ರ ಕ್ಲೀನ್ ಮಾಡಿರಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಒಂದು ವೇಳೆ 1 ವಾರದೊಳಗಾಗಿ ಆ ಗಟ್ರ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಅದು ಮುಂದೆ ಏನಾಗುತ್ತೆ ನೋಡೋಣ. ಅದಕ್ಕಾಗಿ ನಮ್ಮೂರ ಮಹಿಳೆಯರು ಏನು ನನಗೆ ಫೋನ್ ಮಾಡಿದ್ರಲ್ಲ, ದಯವಿಟ್ಟು ಒಂದು ಲಿಖಿತವಾಗಿ ಅವರಿಗೆ ಅರ್ಜಿ ಕೊಡ್ರಿ. 1 ವಾರ ಟೈಮ್, 1 ವಾರದೊಳಗಾಗಿ ಮಾಡಲಿಲ್ಲ ಅಂದ್ರೆ ನಾನು ಬರ್ತೀನಿ. ಆಮೇಲೆ ಅದಕ್ಕೆ ಮುಂದೆ ಏನು ಮಾಡ್ಬೇಕು ಅನ್ನೋದು ನಾವು ನೀವೆಲ್ಲರೂ ಕೂಡಿ ವಿಚಾರ ಮಾಡೋಣ. ನಮಸ್ಕಾರ.